ಬಿಳಿ ಬಟ್ಟೆಗಳು ಹಾಕೊಂಬರ್ರಿ ನೀವು ರೈತರೆಲ್ಲ ನೀವೆಲ್ಲ ಬಿಳಿ ಬಟ್ಟೆಗಳು ಹಾಕೊಂಬಂದು ಕೇಳ್ರಿ. ಬಿಳಿ ಬಟ್ಟೆಗಳು ಹಾಕೊಂಡ್ಬಂದ್ಬಿಟ್ಟು ಕಾಸುಗಳು ಬಿಳಿ ಬಟ್ಟೆಗಳು ಹಾಕೊಂಬರೋಣ, ಆಮೇಲೆ ಕಾಸುಗಳು ಬರ್ತವೆ. ನೀವು ಸುಮ್ಮನೆ ಎಲ್ಲ ನಾವು ನಿಧಾನ ಮಾತಾಡಿದ್ರೆ ಏನು ಕೆಲಸ ಆಗಲ್ಲ. ಯಾರು ನೀವು ನಿಧಾನಕ್ಕೆ ಮಾತಾಡಿದ್ರೆ ಏನು ನೀವು ಇಲ್ಲೇ ಕುತ್ಕೊಂಡಿದ್ರೂ ಏನು ಕೆಲಸ ಆಗಲ್ಲ. ಮೇನ್ ಯಾರು ಸರ್ವೆ ಕೊಡಬೇಕು. ಸಣ್ಣ ಪಣ್ಣವ್ರಿಗೆಲ್ಲ ಕೊಟ್ಕೊಂಡ್ರೆ ನಮ್ಕ ಏನು ನಮ್ಕ ಕೆಲ್ಸ್ಕೊಳಲ್ಲ. ಅರ್ಥ ಆಯ್ತಾ? ರೈತರು ಯಾವಾಗೂ ಅಷ್ಟೇ ನಾವು ನೋಡ್ತಾನೆ ರೈತರು, ನಾವು ರೈತರೇ. ನಮಗೂ ಸಣ್ಣ ಪಣ್ಣದಾಗ ಏನೋ ಒಂದಷ್ಟು ಐತೆ, ನಾವು ಬರ್ತಾ ಇದ್ರೆ ತಾಲೂಕು ನೋಡಿ. ರೈತರಿಗೆ ಮೋಸ ಮಾಡುತ್ತಿರೋ ಸರ್ವೆ ಅಧಿಕಾರಿಗಳಿಗೆ ಹೇಳಿದಿದ್ದಾರ? ರೈತರಿಗೆ ಮೋಸ ಮಾಡುತ್ತಿರೋ ಸರ್ವೆ ಅಧಿಕಾರಿಗಳಿಗೆ ಹೇಳಿದಿದ್ದಾರ? ಸರ್ವೆ ಎಡಿಎಲ್ಆರ್ಗೆ ಹೇಳಿದಿದ್ದಾರ? ಎಡಿಎಲ್ಆರ್ಗೆ ಹೇಳಿದಿದ್ದಾರ? ಅಧಿಕಾರಿಗಳಿಗೆ ಹೇಳಿದಿದ್ದಾರ? ತಾಯಿಯವರನ್ನ 6,000 ರೂಪಾಯಿ ಲಂಚ ತಗೊಂಡಿದ್ದಾರೆ. ಫ್ರೀ ಅಂತ ಹೇಳ್ತಾರೆ, ಇಲ್ಲ ಲಂಚ ತಗೊಳ್ತಾರೆ. ಮತ್ತೆ ನಮ್ಮ ದೊಡ್ಡಮ್ಮ ಅವರು 85 ವರ್ಷ ಸರ್, ಅವ್ರಿಗೆ ನಡೆಯೋದಕ್ಕಾಗಲ್ಲ. 85 ವರ್ಷ 90 ವರ್ಷ ಆಗಿದೆ ಅವ್ರಿಗೆ. 2018ರಲ್ಲಿ ಏನೋ ಅವ್ರದ್ದು ಸಾಗುವಳಿ ಕೊಡಗಿಂದ ಗಮನಿಸಿ ರವಿ ಅಂದ್ಬಿಟ್ಟು ಮೊದಲು ಅರ್ಜಿ ಅಂತ 2018ರಲ್ಲಿ ಹಾಕಿರೋದು. ಇವತ್ತಿಗೆ ಅವ್ರಿಗೆ ಯಾವುದೇ ರೀತಿಯ ಮಾಹಿತಿನೂ ಕೊಟ್ಟಿಲ್ಲ, ಇದು ಕೋಡಿನೂ ಮಾಡಿಕೊಟ್ಟಿಲ್ಲ, ಏನೂ ಇಲ್ಲ. ಆ 85ರಿಂದ 90 ವರ್ಷ ಇವತ್ತು ನಾಳೆ ಸುತ್ತೋಗೋ ಮಟ್ಟದಲ್ಲಿದ್ದಾರೆ. ಆ ಒಂದು ರೀತಿಯಲ್ಲಿದ್ದಾರೆ. ಸರ್ಕಾರದಲ್ಲಿ ಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ, ಇಲ್ಲಿನ ಅಧಿಕಾರಿಗಳು ಯಾವುದೇ ಕಿಚ್ಚಿತ್ತು ಕೂಡ ಏನೋ ಕಿವಿಗೆ ಹಾಕೊಂಡು ಕೆಲಸ